ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಗಾರ್ಡನಿಂಗ್ ವಿತ್ ಪ್ರೀತಿ. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂದ್ಕೊಂಡು ಮತ್ತೊಂದು ಯೂಸ್ಫುಲ್ ವಿಡಿಯೋದೊಂದಿಗೆ ಬಂದಿದ್ದೀನಿ. ಈಗ ಆಲ್ರೆಡಿ ನೀವು ತಮ್ಮನೇಲ್ನ ನೋಡಿರ್ತೀರಾ. ಹೌದು, ಇವತ್ತಿನ ವಿಡಿಯೋದಲ್ಲಿ ನಾನೊಂದು ಬೆಸ್ಟ್ ಫರ್ಟಿಲೈಸರ್, ಅದು ಕರಿಬೇವಿನ ಗಿಡಕ್ಕೆ ಹೇಳಕ್ಕಂತ ಬಂದಿದ್ದೀನಿ. ಈ ಫರ್ಟಿಲೈಸರ್ ಒಂದನ್ನು ಹಾಕಿದರೆ ಸಾಕು, ನೀವು ಯಾವುದೇ ಫರ್ಟಿಲೈಸರ್ನ ಹಾಕುವಂಥ ಅವಶ್ಯಕತೆ ಇಲ್ಲ. ಅದಕ್ಕಿಂತ ಮುಂಚೆ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಿಕಾಸ್ ವೈಟಿ ಸ್ಟುಡಿಯೋದಲ್ಲಿ ನೋಡಿದಾಗ 80% ಜನ ಸಬ್ಸ್ಕ್ರೈಬ್ ಮಾಡದೇ ನೋಡ್ತಾ ಇದ್ದೀರಾ ವಿಡಿಯೋನ. ಬರೀ 20% ಏನು ಇದ್ದೀರಾ ಅವರು ಮಾತ್ರ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ನ ನೋಡ್ತಾ ಇರೋವಂಥದ್ದು. ಸೊ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಒಂದು ಸಬ್ಸ್ಕ್ರಿಪ್ಷನ್ ನನಗೊಂದು ಮೋಟಿವೇಶನ್ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬನ್ನಿ, ವೆಲ್ಕಮ್ ಬ್ಯಾಕ್ ಟು ಗಾರ್ಡನಿಂಗ್ ವಿತ್ ಪ್ರೀತಿ. ಕರಿಬೇವಿನ ಗಿಡವನ್ನು ಎಲ್ಲರೂ ಮನೆಯಲ್ಲೂ ನೀವು ನೋಡಿರ್ತೀರ. ಹಾಗೆ ನಿಮ್ಮ ಮನೆಯಲ್ಲೂ ಕೂಡ ನೀವು ಪಾಟಲ್ಲಿ ಡೈರೆಕ್ಟಾಗಿ ಮಣ್ಣಲ್ಲಿ ಕೂಡ ಹಾಕಿರ್ತೀರ. ಆದರೆ ಸುಮಾರು ದಿನ ಇದು ಚೆನ್ನಾಗಿ ಬೆಳೀತಾ ಬರುತ್ತೆ. ಕೆಲವೊಂದು ಗಿಡಗಳು ಏನಾಗ್ಬಿಡುತ್ತೆ ಅಂತಂದರೆ ಗಿಡದ ಗ್ರೋತ್ ನಿಂತು ಹೋಗುತ್ತೆ, ಅಂತಂದರೆ ಬೆಳವಣಿಗೆನೇ ನಿಂತು ಹೋಗುತ್ತೆ. ಎಷ್ಟಿರುತ್ತೆ ಅಷ್ಟೇ ಇರುತ್ತೆ ಗಿಡ. ಹಾಗೆ ಎಲೆಗಳು ಹಳದಿ ಆಗ್ತಾ ಹೋಗುತ್ತೆ. ಈ ಎಲ್ಲ ಪ್ರಾಬ್ಲಮ್ಗಳು ಬರೋದು ಹೆಚ್ಚಾಗಿ ಪಾಟಲ್ಲಿ ನಾವೇನು ಹಾಕಿರ್ತೀವಿ ಆ ಕರಿಬೇವು ಗಿಡಗಳಲ್ಲಿ. ಡೈರೆಕ್ಟಾಗಿ ಮಣ್ಣಲ್ಲಿ ಹಾಕಿರುವಂಥ ಗಿಡಕ್ಕೆ ಇದು ತುಂಬ ಕಡಿಮೆಯಾಗಿ ಬರುವಂಥದ್ದು. ಸೊ ಹಾಗೆ ಈ ಪಾಟ್ಗಳಲ್ಲಿ ಹಾಕ್ಕೊಂಡಿರೋಂಥ ಕರಿಬೇವಿನ ಗಿಡದಲ್ಲಿ ಈ ಎಲ್ಲ ಪ್ರಾಬ್ಲಮ್ಗಳು ನೋಡ್ಬೋದು ನೀವು. ಎಲೆಗಳು ಹಳದಿ ಆಗುತ್ತೆ, ಉದುರುತ್ತೆ. ಹಾಗೆ ಎಲೆಗಳ ಮೇಲೆ ಸುಮಾರು ರೀತಿಯಾದಂಥ ಇನ್ಸೆಕ್ಟ್ಸ್, ಅಂದರೆ ಕಪ್ಪು ಚುಕ್ಕೆಗಳು, ಹಾಗೆ ಈ ವೈಟ್ ಥರ ಪೌಡ್ರ್ ಥರ ಆಗುವಂಥದ್ದು, ಈ ರೀತಿಯಾದಂಥ ಪ್ರಾಬ್ಲಮ್ಗಳನ್ನ ನೋಡಿರ್ತೀರ. ಸೊ ಇದಕ್ಕೆಲ್ಲ ಕಾರಣ ಏನು ಅಂತಂದರೆ ಬಿಸಿಲು. ಇದು ಬಿಸಿಲಿನ ಗಿಡ ಆದ್ದರಿಂದ ಇದು ಕಂಪ್ಲೀಟಾಗಿ ದಿನದ 5ರಿಂದ 6 ಗಂಟೆ ಬಿಸಿಲು ಬೇಕೇ ಬೇಕು ಕರಿಬೇವಿನ ಗಿಡಕ್ಕೆ. ನೀವು ನೆರಳಲ್ಲಿ ಈ ಗಿಡವನ್ನು ಇಟ್ಟರೆ ಇದು ಫಂಗಸ್ಗೆ ಒಳಗಾಗುತ್ತೆ, ಫಂಗಸ್ ಅಟ್ಯಾಕ್ ಆಗುತ್ತೆ. ಹಾಗೆ ಇನ್ನೊಂದು ಪ್ರಾಬ್ಲಮ್ ಕೂಡ ಕೇಳಿದ್ರಿ. ಸೊ ಅದಕ್ಕೆ ಆನ್ಸರ್ ಏನು ಅಂತಂದರೆ, ಸುಮಾರು ಜನ ಕೇಳ್ತಾನೆ ಇದ್ರಿ ಎಲೆಗಳು ಹಳದಿ ಯಾಕೆ ಆಗ್ತಾ ಇದೆ ಅಂತ. ಮೇನ್ ಕಾರಣ ಎಲೆಗಳು ಹಳದಿ ಆಗೋಕ್ಕೆ ಒಂದು ಟೆಂಪ್ರೇಚರ್ ಇಲ್ಲದೆ ಇರೋದು, ಅಂತಂದರೆ ನೀವು ಬಿಸಿಲಿಗೆ ನಿಮ್ಮ ಗಿಡವನ್ನು ಇಡದೇ ಇರೋದು. ಹಾಗೆಯೇ ಇನ್ನೊಂದು ಕಾರಣ ಏನು ಅಂತಂದರೆ ಓವರ್ ವಾಟ್ರಿಂಗ್. ಇನ್ನು ಮಣ್ಣು ಹಸಿಯಾಗಿರುತ್ತೆ, ಆವಾಗಲೇ ನೀವು ನೀರು ಕೊಟ್ಟಾಗ ರೂಟ್ ರಾಟ್ ಆಗಿ ಎಲೆಗಳು ಹಳದಿ ಟರ್ನ್ ಆಗಿ ಎಲೆಗಳು ಉದುರೋಗಿ ನೆಕ್ಸ್ಟ್ ಗಿಡ ಸತ್ತೋಗುವಂಥ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ನೀರು ಕೊಡಬೇಕಾದ್ರೆ ಮಣ್ಣನ್ನು ಚೆಕ್ ಮಾಡಿ, ಮಣ್ಣು ಒಣಗಿದ್ರೆ ಮಾತ್ರ ನೀರನ್ನು ಕೊಡಿ. ಹಾಗೆ ಈ ಗಿಡವನ್ನು ಕಂಪ್ಲೀಟಾಗಿ ಬಿಸಿಲಲ್ಲಿ ಇಡೋದು ಒಳ್ಳೆಯದು. ನೀವು ಇವಾಗ ತಾನೇ ನರ್ಸರಿಯಿಂದ ತಂದಿರ್ತೀರ ಗಿಡವನ್ನು, ರೀಪಾಟ್ ಸದ್ಯಕ್ಕೆ ಮಾಡೋಕ್ಕೆ ಹೋಗಬೇಡಿ. ಒಂದು 4ರಿಂದ 5 ದಿನ ಅದು ಅಡ್ಜಸ್ಟ್ ಆಗೋಕ್ಕೆ ಬಿಟ್ಬಿಡಿ. ಅದಾದಮೇಲೆ ರೀಪಾಟ್ ಮಾಡಿದ ಆದಮೇಲೂ ಇಮಿಡಿಯೇಟಾಗಿ ನೀವು ಬಿಸಿಲಲ್ಲಿ ಇಡೋ ಹಾಗಿಲ್ಲ. ಒಂದು 2 ದಿನ ನೆರಳಲ್ಲಿಟ್ಟು ಆಮೇಲೆ ಬಿಸಿಲಲ್ಲಿ ಇಡ್ಬೋದು. ಬಿಸಿಲಲ್ಲಿ ಕಂಪ್ಲೀಟಾಗಿ ಬಿಸಿಲಲ್ಲಿ ಇಡುವಂತಹ ಗಿಡ ಯಾವಾಗ ಅಂತಂದರೆ, ನೀವು ಸುಮಾರು ವರ್ಷದಿಂದ ನಿಮ್ಮ ಹತ್ರ ಈ ಗಿಡ ಪಾಟಲ್ಲಿ ಬೆಳೀತಾ ಇದೆ ಅಂದಾಗ ಇದು ಕಂಪ್ಲೀಟಾಗಿ ಬಿಸಿಲಲ್ಲಿ ಇಡುವಂಥದ್ದು. ಇಮಿಡಿಯೇಟಾಗಿ ನರ್ಸರಿಯಿಂದ ತಂದ ತಕ್ಷಣ ರೀಪಾಟ್ ಮಾಡಬಾರ್ದು. ಹಾಗೆಯೇ ನೀರು ಹೆಚ್ಚು ಕೊಡಬಾರ್ದು. ಕಂಪ್ಲೀಟಾಗಿ ಇದಕ್ಕೆ ಬಿಸಿಲು ಬೇಕು. ಹಾಗೆ ಇವಾಗ ಹೊಸದಾಗಿರುವಂಥ ಗಿಡವನ್ನು 2 ದಿನದ ಮಟ್ಟಿಗೆ ನೀವು ರೀಪಾಟ್ ಮಾಡಿದ ಮೇಲೆ ಬಿಸಿಲಲ್ಲಿ ಇಡಬೇಡಿ. ಆಮೇಲೆ ಚೆನ್ನಾಗಿ ಬಿಸಿಲಿರುವಂಥ ಜಾಗಕ್ಕೆ ಶಿಫ್ಟ್ ಮಾಡಿ. ಈ ಎಲ್ಲವೂ ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೋತಾ ಇದ್ದೀನಿ. ಇನ್ನೇನಾದರೂ ಪಾಯಿಂಟ್ಸ್ ನಾನೇನಾದರೂ ಬಿಟ್ಟಿದ್ರೆ ಅದನ್ನು ನೀವು ಕಾಮೆಂಟ್ ಬಾಕ್ಸಲ್ಲಿ ಹಾಕಿ, ನಾನು ಅದಕ್ಕೂ ಕೂಡ ಆನ್ಸರ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದೀನಿ. ಸೊ ಇದಾದಮೇಲೆ ನಿಮಗೆ ಮೇಯ್ನಾಗಿ ಗಿಡ ಬುಷಿಯಾಗಿ ಬರಲ್ಲ ಅಂದಾಗ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ. ಈ ಮೇಲ್ಗಡೆ ಚಿಗುರು ಏನು ಬಂದಿರುತ್ತೆ ಅದನ್ನು ನೀವು ಪ್ರೂನಿಂಗ್ ಮಾಡಿದರೆ, ಕವಲ್ ಹೊಡೋದು ಅಂತಂದರೆ ಒಂದು ಸ್ಟೆಮ್ಮಲ್ಲಿ 2 ಅಥವಾ 3 ಕವಲ್ ಹೊಡೆದು ಮತ್ತೆ ನಿಮಗೆ ತುಂಬ ಚೆನ್ನಾಗಿ ಬುಷಿಯಾಗಿ ಕರಿಬೇವು ಗಿಡ ಬರುವಂಥದ್ದು. ಸೊ ಮಣ್ಣು ಯಾವ ರೀತಿ ಇರಬೇಕು ಅಂತಂದರೆ, ಒಂದು ಮಿನಿಮಮ್ ಒಂದು 30 to 35% ಆಗೋಷ್ಟಾದರೂ ಇದರಲ್ಲಿ ಮರಳು ಇರಲೇಬೇಕು. ತುಂಬ ಈಗ ನೀರು ಹಾಕಿದ ತಕ್ಷಣ ಅದು ಗಟ್ಟಿಯಾಗುವಂಥ ಮಣ್ಣು ಇರೋಕ್ಕೆ ಹೋಗಬಾರ್ದು. ಇದರಲ್ಲಿ ನೀವು ಮರಳನ್ನು ಯೂಸ್ ಮಾಡೋದ್ರಿಂದ ನೀರು ನಿಲ್ಲಲ್ಲ, ಗಿಡದ ರೂಟ್ ರಾಟ್ ಕೂಡ ಆಗೋದಿಲ್ಲ, ಗಿಡದ ಎಲೆಗಳು ಹಳದಿಯಾಗಿ ಉದುರುವಂಥ ಚಾನ್ಸಸ್ಸು ಇರಲ್ಲ. ಅಕಸ್ಮಾತ್ ನೀವು ಜಾಸ್ತಿಯಾಗಿ ನೀರು ಕೊಟ್ಟರು ಏನೂ ತೊಂದರೆ ಆಗೋದಿಲ್ಲ. ಸೊ ಅದಕ್ಕೋಸ್ಕರ ಮರಳು ಜಾಸ್ತಿ ಯೂಸ್ ಮಾಡಿ ಮಣ್ಣಲ್ಲಿ ರೀಪಾಟ್ ಮಾಡಬೇಕಾದ್ರೆ. ಹಾಗೆ ಇವತ್ತಿನ ಮೇನ್ ಟಾಪಿಕ್ಗೆ ಬಂದುಬಿಡ್ತೀನಿ. ನಾನು ಇಲ್ಲಿ ಯೂಸ್ ಮಾಡ್ತಾ ಇರುವಂಥದ್ದು ವರ್ಮಿ ಕಂಪೋಸ್ಟ್, ಎರೆಹುಳು ಗೊಬ್ಬರ ಅಂತ ನಾವೇನು ಕರಿತೀವಿ, ಅದನ್ನು ನಾನು ಇಲ್ಲಿ ಯೂಸ್ ಮಾಡ್ತಾ ಇದ್ದೀನಿ. ಇದನ್ನು ನಾನು 15 ದಿನಕ್ಕೆ ಒಂದು ಸಲ ಈ ರೀತಿ ಮೇಲ್ಗಡೆ ಮಣ್ಣನ್ನು ಸಡ್ಲ ಮಾಡಿ 1 ಮುಷ್ಟಿ ಅಥವಾ 2 ಮುಷ್ಟಿ ಆಗುವಷ್ಟು ನೀವು ಇದನ್ನು ಕೊಡ್ಬೋದು. ನಿಮ್ಮ ಹತ್ರ ವರ್ಮಿ ಕಂಪೋಸ್ಟ್ ಇಲ್ಲ ಅಂತಾದರೆ ಹಸುವಿನ ಗೊಬ್ಬರವನ್ನು ಕೂಡ ನೀವು ಕೊಡ್ಬೋದು. ಅದೂ ಇಲ್ಲ ಅಂತಂದರೆ ಈಗ ಕುರಿ ಗೊಬ್ಬರ ಅಂತ ಬರುತ್ತೆ, ನೀವು ಎಲ್ಲ ನರ್ಸರಿಗಳಲ್ಲೂ ಅವೈಲೇಬಲ್ ಇದೆ. ಈಗ ಅದು
ಕುರಿ ಗೊಬ್ಬರವನ್ನು ಕೂಡ ನೀವು ಕೊಡ್ಬೋದು. ಇದು ಆರ್ಗ್ಯಾನಿಕ್ ಆಗಿರೋದ್ರಿಂದ ಸ್ವಲ್ಪ ಜಾಸ್ತಿ ಹಾಕಿದರೂ ನೀವು ಏನೂ ತೊಂದರೆ ಆಗೋದಿಲ್ಲ. ಹಾಗೆ ಯಾವುದೇ ಕಾರಣಕ್ಕೂ DAP NPK ಅಂತ ಕೆಮಿಕಲ್ ಫರ್ಟಿಲೈಸರ್ನ ಈ ಗಿಡಕ್ಕೆ ಯೂಸ್ ಮಾಡೋಕ್ಕೆ ಹೋಗಬೇಡಿ. ಸೊ ನೋಡಿದ್ರಲ್ಲ, ಇಷ್ಟು ಈಸಿಯಾಗಿ ನೀವು ವರ್ಮಿ ಕಂಪೋಸ್ಟ್ನ ಯೂಸ್ ಮಾಡ್ಬೋದು. ವರ್ಮಿ ಕಂಪೋಸ್ಟ್ನ ಯೂಸ್ ಮಾಡೋದ್ರಿಂದ ನ್ಯಾಚುರಲ್ ಆಗಿ ಗೊಬ್ಬರ ಸಿಗೋದ್ರಿಂದ ಈ ಗಿಡ ತುಂಬ ಸೊಂಪಾಗಿ ತುಂಬ ಚೆನ್ನಾಗಿ ಬೆಳೆಯುವಂಥದ್ದು. ವರ್ಮಿ ಕಂಪೋಸ್ಟ್ ಆದರೂ ನೀವು ಯೂಸ್ ಮಾಡ್ಬೋದು ಅಥವಾ ಹಸುವಿನ ಗೊಬ್ಬರವನ್ನು ನೀವು ಯೂಸ್ ಮಾಡ್ಬೋದು. ಈ ಎರಡೂ ನಿಮ್ಮ ಹತ್ರ ಇಲ್ಲ ಅಂತಂದರೆ ಕುರಿ ಗೊಬ್ಬರ ಕೂಡ ನೀವು ಯೂಸ್ ಮಾಡ್ಬೋದು. ಈ 3 ಗೊಬ್ಬರಗಳು ಕರಿಬೇವಿನ ಗಿಡಕ್ಕೆ ಅಮೃತ ಇದ್ದಾಗೆ ತುಂಬ ಚೆನ್ನಾಗಿ ಬೆಳೆಯುವಂಥದ್ದು. ಈ ರೀತಿ 15 ದಿನಕ್ಕೊಂದ್ಸಲ ಗೊಬ್ಬರ ಕೊಟ್ಟ ಆದಮೇಲೆ ಚೆನ್ನಾಗಿ ನೀರು ಕೊಡಿ. ನೀರು ಯಾವ ರೀತಿ ಕೊಡಬೇಕು ಅಂತಂದರೆ, ನೀವು ಕೊಟ್ಟಿರೋ ನೀರು ಪಾಟಿಂದ ಕೆಳಗಡೆ ಏನು ಡ್ರೈನೇಜ್ ಹೋಲ್ ಇರುತ್ತೆ ಅದರಿಂದ ನೀರು ಪಾಸ್ ಆಗೋವರೆಗೂ ನೀವು ನೀರನ್ನು ಕೊಡಬೇಕಾಗುತ್ತೆ. ಸೊ ನೋಡಿದ್ರಲ್ಲ, ಇವತ್ತಿನ ವಿಡಿಯೋ ಇಷ್ಟು ಈಸಿಯಾಗಿ ನೀವು ಕರಿಬೇವಿನ ಗಿಡವನ್ನು ಪಾಟಲ್ಲಿ ಬೆಳೆಸ್ಬೋದು. ಸೊ ನಾವು ವರ್ಮಿ ಕಂಪೋಸ್ಟ್ ಕೊಟ್ಟಾಗ ಅಥವಾ ಹಸುವಿನ ಗೊಬ್ಬರ ಕೊಟ್ಟಾಗ ಕಂಪ್ಲೀಟಾಗಿ ಆರ್ಗ್ಯಾನಿಕ್ ಆಗಿರೋದ್ರಿಂದ ಈ ಗಿಡ ತುಂಬ ಚೆನ್ನಾಗಿ ಬೆಳೆಯುವಂಥದ್ದು. ಬೇರೆ ಹೂವಿನ ಗಿಡಗಳಿಗೆ ಅಥವಾ ಬೇರೆ ಗಿಡಗಳಿಗೆ ನಾವು ಕೆಮಿಕಲ್ ಗೊಬ್ಬರವನ್ನು ಕೊಡ್ತೀವಿ, ಅದು ತಾತ್ಕಾಲಿಕ ಅಂತ ಹೇಳ್ಬೋದು. ನಾನು ಹೆಚ್ಚಾಗಿ ನನ್ನ ಚಾನಲಲ್ಲಿ ಆರ್ಗ್ಯಾನಿಕ್ ಗೊಬ್ಬರಗಳನ್ನೇ ನಾನು ಹೆಚ್ಚಾಗಿ ಬಳಸುವಂಥದ್ದು. ಎಲ್ಲ ಹೂವಿನ ಗಿಡಗಳಿಗೂ ನಾನು ಆರ್ಗ್ಯಾನಿಕ್ ಆಗಿ ಫರ್ಟಿಲೈಸರ್ನ ಮನೆಯಲ್ಲೇ ಇರುವಂಥ ವಸ್ತುವಿಂದ ತಯಾರಿಸಿ ಕೊಡ್ತಾ ಇರ್ತೀನಿ. ಸೊ ಆ ಎಲ್ಲ ವಿಡಿಯೋಗಳನ್ನ ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಯಾರಿಗೆ ಇಂಟ್ರೆಸ್ಟ್ ಇದೆಯೋ ಪ್ಲೀಸ್ ಅವರು ಚಾನಲ್ನ ಒಂದು ಸಲ ವಿಸಿಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೊಂದು ಹೊಸ ಟಾಪಿಕ್ ಒಂದಿಗೆ ಬರ್ತೀನಿ. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.